हूं आबिद हुसैन शेख। बसनगौड़ा पाटिल अपनी औकात में रहे, देश के वफादारों को वफादारी न सिखाए यत्नाल। हिजाब मामले को सुलझाने में बीजेपी सरकार नाकामयाब। एसएम पाटिल गनियार। राज्य में चल रहे हिजाब और भगवा शॉल मामले को लेकर आज बीजापुर में कांग्रेसी नेता एसएम पाटिल गनिहार ने प्रेस मीट के जरिए राज्य की बीजेपी को इसका जिम्मेदार बताकर कहा कि उडुपी के कॉलेज में शुरू हुई इस बात को राज्य सरकार वहीं पर सुलझा सकती थी, लेकिन इसे बड़ा मुद्दा बनाकर सियासत कर रही है, कहा एसएम पाटिल गनिहार ने। वहीं सिटी एमएलए बसनगौड़ा पाटिल के विवादित बयानों पर जवाब देते हुए देश की आज़ादी से लेकर अब तक मुसलमानों के दिए गए त्याग, बलिदान और योगदानों की जानकारी देते हुए यत्नाल को अपनी औकात में रहने की बात करते हुए देश के वफादारों को वफादारी न सिखाए, कहा एसएम पाटिल गनिहार ने। इस मौके पर अकरम माशालकर, वसंत हनमोड़े के अलावा कई कांग्रेसी पदाधिकारी रहे मौजूद। ಬಿಜಾಪುರದ ಬಸನಗೌಡ ಇರ್ಬೋದು, ಕೆ.ಎಸ್. ಈಶ್ವರಪ್ಪ ಇರ್ಬೋದು, ಸಿ.ಟಿ. ರವಿ ಇರ್ಬೋದು, ಸಂಸದ ಪ್ರತಾಪ್ ಸಿಂಗ್ ಇರ್ಬೋದು, ಇವರೆಲ್ಲರೂ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗಲಿ ಅಂತ ಹೇಳ್ತಿದ್ದಾರೆ. ಇವ್ರಿಗೇನಾದರೂ ಕಲ್ಪನೆ ಇದೆಯಾ? ಪಾಕಿಸ್ತಾನಕ್ಕೆ ಯಾರು ಹೋಗಬೇಕು? ಇವರೇನ್ರಿ ಪಾಕಿಸ್ತಾನಕ್ಕೆ ಕಳಿಸೋದಿದ್ರೆ ಯಾರು ಪಾಕಿಸ್ತಾನದ ಇಲ್ಲಿ ಬಂದಿದ್ದಾರಲ್ಲ, ಬಿ ಜೆ ಪಿ ನಾಯಕರಿದಾರಲ್ಲ, ಅಡ್ವಾಣಿ ಅಂತವ್ರು ಎಷ್ಟು ಜನ ಇದಾರಲ್ಲ, ಅವ್ರಿಗೆ ಮೊದಲು ಪಾಕಿಸ್ತಾನಕ್ಕೆ ಹೋಗಂತ ಹೇಳ್ಬೇಕು ಇವರು. ದೇಶ ಇಬ್ಬಾಗ ಆಗುವಾಗ 1947ನೇ ಇಸ್ವಿನಲ್ಲಿ ಆಗಿನ ಬ್ರಿಟಿಷ್ ಸರ್ಕಾರದ ನಿರ್ಣಯ ಮತ್ತು ಇಲ್ಲಿಯ ಅದರೊಳಗೆ ಎಲ್ಲರದು ಇದೆ, ಎಲ್ಲ ಮತೀಯ ಶಕ್ತಿಗಳು, ಕುಚೋದ್ಯ ಶಕ್ತಿಗಳು ಎಲ್ಲ ಕೂಡಿ ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗ ಮಾಡಿದ್ದಾರೆ. ಮಾಡಿದ ನಂತರ 47ರಲ್ಲಿ ಮಾಡಿದ ನಂತರ 50ರಲ್ಲಿ ನಮ್ಮ ದೇಶದ ಸಂವಿಧಾನ ಜಾರಿಯಲ್ಲಿ ಬಂದಿದೆ. ಆ ಸಂವಿಧಾನದಲ್ಲಿ ಈ ದೇಶದಲ್ಲಿರುವ ಎಲ್ಲ ಸರ್ವಧರ್ಮಗಳ ಜನ, ನಮ್ಮ ದೇಶದ ಸಂಸ್ಕೃತಿನೇ ಇದು, ಬಹು ಧರ್ಮಗಳ, ಬಹು ಭಾಷೆಯ, ಬಹು ಸಂಸ್ಕೃತಿಯ ಈ ಒಂದು ದೇಶದಲ್ಲಿ 1950ರಲ್ಲಿ ಸಂವಿಧಾನಬದ್ಧವಾಗಿ ಸಂವಿಧಾನ ಜಾರಿಯಾಗಿದೆ. ಇಲ್ಲಿ ನಮ್ಮ ದೇಶದ ಎಲ್ಲ ಗಣ್ಯರು, ಎಲ್ಲ ಬುದ್ಧಿಜೀವಿಗಳು ಕೂಡಿ ಒಂದು ರಚನೆ ಮಾಡಿದ ಸಂವಿಧಾನ, ಅದರ ಪ್ರಕಾರ ಇವತ್ತು ಸಂವಿಧಾನ ನಡೀತಾ ಇದೆ. ಅದೇ ಸಂವಿಧಾನ ಪ್ರಕಾರ ಇವತ್ತು ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಬಂದಿದೆ, ರಾಜ್ಯದಲ್ಲಿ ಬಂದಿದೆ. ಆದರೆ ನೀವು ಅದೇನ್ರಿ ಅಭ್ಯಾಸ ಮಾಡಿದ್ದೀರಾ? ಆಮೇಲೆ ಮುಸ್ಲಿಮರು ಈ ದೇಶದ ಮೂಲ ನಾಗರಿಕರು, ಮೂಲ ನಿವಾಸಿಗಳು. ಈ ದೇಶ ಸ್ವಾತಂತ್ರ್ಯ ಆಗಬೇಕಾದ್ರೆ 50%ಕ್ಕಿಂತಲೂ ಹೆಚ್ಚಿಗೆ ಬಹುಸಂಖ್ಯಾತ ಮುಸ್ಲಿಮ ನಾಯಕರು, ಮುಸ್ಲಿಮರು ತಮ್ಮ ಪ್ರಾಣ, ಆಸ್ತಿ, ಪಾಸ್ತಿ ತ್ಯಾಗ ಮಾಡಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಸುಮಾರು 5 ಲಕ್ಷ ಜನ ಮುಸ್ಲಿಮರು ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ್ದಾರೆ, ತಮ್ಮ ಆಸ್ತಿ ಪಾಸ್ತಿಗಳನ್ನು ನಷ್ಟ ಮಾಡಿದ್ದಾರೆ, ತಮ್ಮ ಕುಟುಂಬಗಳನ್ನು ತೊರೆದು ಹೋಗಿದ್ದಾರೆ. ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತವರು ತಮ್ಮ ಹೆಂಡತಿ ತೀರಿ ಹೋದಾಗ ಅವರು ಜೈಲಿನಿಂದ ಹೊರಗೆ ಬರಲಿಲ್ಲ ಅಂತ್ಯ ಸಂಸ್ಕಾರಕ್ಕೆ. ಅಷ್ಟು ದೇಶಪ್ರೇಮ ಇತ್ತು ಅವರಿಗೆ. ಇಂಥ ಒಂದು ನಮ್ಮ ಹಿರಿಯರು ದೇಶಪ್ರೇಮದಿಂದ ದೇಶದ ಮೇಲೆ ಹೋರಾಡಿ, ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಡಿ ಸ್ವಾತಂತ್ರ್ಯ ಪಡೆದಂಥ ಈ ದೇಶ ಬಿಟ್ಟು ಮುಸ್ಲಿಮ್ರಿಗೆ ಹೋಗಂತ ಹೇಳಕ್ಕೆ, ಇನ್ನೊಬ್ರಿಗೆ ಹೋಗಂತ ಹೇಳಕ್ಕೆ ಇವ್ರಿಗೆ ಹಕ್ಕಿಲ್ಲ. ಸಂವಿಧಾನಬದ್ಧವಾಗಿ ಶಾಸಕರಾದವ್ರಿಗೆ ಇಂಥ ಮಾತನಾಡಿದಾಗ ಅವಾಗಲೇ ಪೊಲೀಸರು ಕೇಸ್ ಹಾಕಿ ಇವ್ರಿಗೆ ಜೈಲಿಗೆ ಕಟ್ಟಬೇಕಾಗಿತ್ತು ಇಂಥವ್ರಿಗೆಲ್ಲ. ಪ್ರತಾಪ್ ಸಿಂಹ ಹೇಳ್ತಾರೆ, ಒಬ್ಬರು ಸಂಸದರು, ಈ ದೇಶದ ಮುಸ್ಲಿಮರೆಲ್ಲರೂ ಕನ್ವರ್ಟೆಡ್ ಮುಸ್ಲಿಮರು ಇದ್ದಾರೆ, ಅವರು ಹಿಂದೆ ಹಿಂದೂನೇ ಇದ್ದರು. 100ಕ್ಕೆ 100 ಸತ್ಯ. ಈ ದೇಶದಲ್ಲಿದ್ದಂಥ ಮುಸ್ಲಿಮರು, ಈ ದೇಶದ ಮೂಲ ನಿವಾಸಿಗಳು, ಈ ದೇಶದಲ್ಲಿ ಹಿಂದೆ ಏನು ಧರ್ಮಗಳಿದ್ದು ಅದೇ ಧರ್ಮದ ಪ್ರಕಾರ ಇದ್ದಾರೆ, ಕನ್ವರ್ಟೆಡ್ ಆಗಿರಬೇಕು. ಮುಸ್ಲಿಮರಾಗಿರ್ಬೋದು, ಕೆಲವರು ಬೌದ್ಧರಾಗಿರ್ಬೋದು, ಕೆಲವರು ಜೈನರಾಗಿರ್ಬೋದು, ಏನೇನೋ ತಮ್ಮ ಅನುಸಾರ ಅವರು ಆಗಿರ್ಬೋದು. ಆದರೆ ಈ ಎಲ್ಲ ದೇಶದ ಮೂಲ ನಿವಾಸಿಗಳು ಇವರೆಲ್ಲ. ಈ ದೇಶದ ಮೂಲ ನಿವಾಸಿಗಳು ಈ ದೇಶದಲ್ಲೇ ಇರ್ತಾರೆ. ಇವ್ರಿಗೆ ಹಕ್ಕಿಲ್ಲ ದೇಶ ಬಿಟ್ಟು ಹೋಗ್ರಿ ಅಂತ ಯಾರಿಗೆ ಹೇಳಕ್ಕೆ. ಇನ್ನು ಉರ್ದು ಭಾಷೆ ಬಂದ್ ಮಾಡಿರಿ, ಇಂಥ ನಾಚಿಕೆಗೇಡಿ ಸಮಸ್ಯೆಗಳಿವೆಲ್ಲ, ವಿಚಾರಗಳಿವೆಲ್ಲ. ಈ ದೇಶದಲ್ಲಿ ಜಾತಿ ಮತ ಇಲ್ಲದೇ ಉರ್ದು ಭಾಷೆ ಕಲಿತವ್ರಿದ್ದಾರೆ. ಅಡ್ವಾಣಿಯವರು ಉರ್ದು ಭಾಷೆ ಕಲಿತಿದ್ದಾರೆ, ವಾಜಪೇಯಿಯವರು ಉರ್ದು ಭಾಷೆ ಕಲಿತಿದ್ದಾರೆ. ಈ ರಾಜ್ಯವನ್ನು ಆಳಿದಂಥ ವೀರೇಂದ್ರ ಪಾಟೀಲರು ಉರ್ದು ಭಾಷೆಯಲ್ಲಿ ಪ್ರಾವೀಣ್ಯತೆ ಇತ್ತು ಅವರಿಗೆ. ಇನ್ನೂ ಭಾಳಷ್ಟು ಜನ ಹಿಂದೂ ಕವಿಗಳು, ಉರ್ದು ಕವಿಗಳು ಹಿಂದೂಗಳಿದ್ದಾರೆ ಭಾಳಷ್ಟು ಜನ. ಅಂಥ ಒಂದು ಒಳ್ಳೆಯ ಭಾಷೆಯನ್ನು ಅವರು ಅದನ್ನು ಮುಚ್ಚ್ರಿ, ಇದನ್ನು ಮುಚ್ಚ್ರಿ, ಅದು ಬಂದ್ ಮಾಡಿರಿ, ಇದು ಬಂದ್ ಮಾಡಿರಿ, ಅವ್ರ ಹೆಸರು ತೊಗೊಳಕ್ಕೂ ನಮಗೆ ನಾಚಿಕೆ ಆಗ್ತದೆ. ಆದರೂ ಅನಿವಾರ್ಯದ ನಾವು ಹೇಳ್ಬೇಕಾಗ್ತದೆ. ಆಮೇಲೆ ಶಿವಮೊಗ್ಗದಲ್ಲಿ ಇವು ರಾಷ್ಟ್ರಪ್ರೇಮಿಗಳು ಅಂತ ಹೇಳೋರು ಶಿವಮೊಗ್ಗದಲ್ಲಿ ಒಂದು ಕಾಲೇಜು ಆವರಣದಲ್ಲಿ ಧ್ವಜಸ್ತಂಭಕ್ಕೆ ಭಗವಾ ಧ್ವಜವನ್ನು ಕಟ್ತಾರೆ.
ಸ್ವಾತಂತ್ರ್ಯೋತ್ಸವ ಧ್ವಜ ಏರಬೇಕಾದಂಥ ಧ್ವಜಸ್ತಂಭಕ್ಕೆ ಇರಬೇಕಾದಂಥ ಧ್ವಜಸ್ತಂಭದಲ್ಲಿ ಭಗವಾ ಧ್ವಜ ಏರಿಸ್ತಾರೆ. ಅಷ್ಟೇ ಅಲ್ಲ, ಈಶ್ವರಪ್ಪನವ್ರು ಏನು ಹೇಳ್ತಾರೆ, ನಾನೇ ಧ್ವಜಗಳನ್ನು ತರಿಸಿದ್ದೇನೆ, ನಾವು ಇವತ್ತಿಲ್ಲ ನಾಳೆ ಭಗವಾ ಧ್ವಜನೇ ಏರಿಸ್ತೀವಿ ದೇಶಕ್ಕೆ, ದೇಶ ಸ್ವಾತಂತ್ರ್ಯ ದೇಶದ ಧ್ವಜ ಇಳಿಸಿ ಅಂತ ಹೇಳ್ತಾರೆ. ಅವ್ರಿಗೆ ಇಷ್ಟೊತ್ತಲೇ ಜೈಲಿಗೆ ಹಾಕಬೇಕಾಗಿತ್ತು. ಸರ್ಕಾರ ಸ್ವಯಂ ಪ್ರೇರಿತ ಕೇಸ್ ದಾಖಲೆ ಮಾಡಿಕೊಂಡು ಸಂವಿಧಾನಕ್ಕೆ ವಿರುದ್ಧ ಮಾತಾಡಿದ್ದಾರೆ, ಈ ದೇಶಕ್ಕೆ ವಿರುದ್ಧ ಮಾತಾಡಿದ್ದಾರೆ. ಅವ್ರು ಇಷ್ಟೊತ್ತಲೇ ಅವ್ರಿಗೆ ಜೈಲಿಗೆ ಹಾಕಬೇಕಾಗಿತ್ತು. ಹಿಜಾಬ್ ಅಂದರೆ ಏನು, ನಾನು ಒಂದು ಅರ್ಥ ಹೇಳ್ತೀನಿ ಅದ್ರ. ಹಿಜಾಬ್ ಅಂದರೆ ಶಿರವಸ್ತ್ರ, ತಲೆ ಮುಚ್ಕೊಳ್ಳೋಕೆ ಒಂದು ಅರಿವೆ. ಅದೇನು ಆ ಭಾಷೆಯಲ್ಲಿ ಹಿಜಾಬ್ ಆಗಿದೆ. ತಲೆ ಮುಚ್ಕೊಳ್ಳೋಂಥ ಸಂಸ್ಕೃತಿ ಹಿಂದೂ ಧರ್ಮದಲ್ಲಿದೆ, ಇಸ್ಲಾಂ ಧರ್ಮದಲ್ಲಿದೆ, ಕ್ರಿಶ್ಚಿಯನ್ ಧರ್ಮದಲ್ಲಿದೆ, ಜೈನ್ ಧರ್ಮದಲ್ಲಿದೆ, ಸಿಖ್ ಧರ್ಮದಲ್ಲಿದೆ. ಎಲ್ಲ ಧರ್ಮದಲ್ಲಿ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ, ಆಯಾ धर्मಕ್ಕೆ अनुगुणವಾಗಿ कॉलेज और स्कूल्स बंद किए हैं. ये 100% गलत है. इसमें सरकार का विफलता दिख रहा है फुल. सरकार बच्चों को शिक्षण देना उसका एजेंडा रहता है, मगर एजेंडा किसका जारी हो रहा है? आरएसएस और संघ परिवार का, बीजेपी का एजेंडा जारी हो रहा है. उनका एजेंडा क्या है? गरीब बच्चे, सरकारी स्कूल में पढ़ने वाले बच्चों को शिक्षण से वंचित करना है. वो शिक्षण से वंचित करने का उनका एजेंडा रहता है. कभी भी ये अमीर बच्चे, यानी फॉरवर्ड कम्युनिटी के बच्चे, ये खासगी स्कूल में सीखते रहते हैं. वो स्कूल में कुछ दखल नहीं है, वो स्कूल को प्रॉब्लम नहीं है. ओनली सरकारी स्कूल कॉलेजों को प्रॉब्लम करके गरीब बच्चों को शिक्षण देने से वंचित कर रहे हैं ये बम्बई सरकार. अब जल्द से जल्द इसके ऊपर कार्रवाई करके ये जो शिक्षण कॉलेज स्कूल बंद करें हैं ओपन करना. और हिजाब और केसरी कुछ मामला नहीं है. ये हज़ारों सालों से जो चल का है वो हिजाब का मामला. हिजाब बोले तो सिर, अपना सर और अंग, जो औरत का अंग रहता है, अंग मुसलिन का एक हिसाब है, वो एक उसका विभाग है वो. इसलिए उसको कलर में और इसमें बांटना नहीं. ओनली आप कॉलेज स्कूल स्टार्ट करना वो मुद्दा नहीं है, वो मुद्दा ख़त्म करना. ये टाइम में मैं इतना बोलता हूँ. राज्य में चल रहे हिजाब विवाद को लेकर विधायकों द्वारा दिए गए बयान पर आपकी क्या प्रतिक्रिया? जो 4-5 विधायक और सांसद बोल रहे हैं, वो सांसद और विधायक पद पे रहने ही लायक नहीं है. वो संविधान के नाम पर, संविधान के रीजन से चुन के आया और संविधान के नाम पर प्रमाण चिन्ह लिए. उसके विरुद्ध में बात करते बोले तो अब का अब स्पीकर और विधानसभा अध्यक्ष, उनका मेंबरशिप कैंसिल करना, उनके ऊपर सख्त कार्रवाई होना चाहिए. क्योंकि संविधान के हिसाब से, संविधान के एक हक से ये इंडिया में, राज्य में, हर गांव में ये मुस्लिम्स ज़िंदगी कर रहे हैं और लाइफ कर रहे हैं. उसको कौन अड़ाता है वो कानून का विरोध जाता है. कानून का विरोध जाने के ऊपर कानून की सख्त कार्रवाई होना चाहिए. मुझे तो बस हो गया है. रोज तरकारी वालों का इंतजार करूं, फिर दाम कम करने के लिए उनसे रिक्वेस्ट करूं. अरे दीदी, अब बिगोज है ना, वो भी बेस्ट क्वालिटी के साथ, अच्छे डिस्काउंट के साथ, 30 मिनट में आपके घर तक. सच में? जी हाँ. क्या नाम बताया आपका? बिगोज. अभी डाउनलोड करो और घर बैठे जो चाहे वो मंगाओ. और खबरों के लिए देखते रहिए बी न्यूज़ नेशन.